ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇಲ್ಲಿನ ವಿಶೇಷ ಏನೂ ಇಲ್ಲ. ನಾವು ಚಿಕ್ಕಂದಿಂದ ನೋಡಿದಂತ ಗುಡಿ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತೈತೆ. ಅದ ಕಾರಣ ಆ ಅಮ್ಮನ ಕೃಪೆನೆ. ಹಿಂದೆ ಚಿಕ್ಕ ಗುಡಿ ಇದ್ದಾಗ ಅವರೇ ಬಂದು ಪೂಜೆ ಮಾಡೋರು, ಅವರೇ ಪೂಜೆ ಸಲ್ಲಿಸೋರು, ಅವರೇ ಹರಕೆ ತೀರಿಸ್ಕೊಂಡು ಹೋಗೋರು. ಅದೇ ಪದ್ಧತಿ ಈಗಲೂ ಕಂಪಲ್ಸರಿ ನಡೀತಾ ಇದೆ. ದೊಡ್ಡ ದೇವಸ್ಥಾನ ಆದ್ಮೇಲೆ ಈ ಜನನೆಲ್ಲ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಕ್ ಅವಕಾಶ ಇಲ್ಲ ಅಂತೇಳಿ ನಾವೇನ್ ಮಾಡಿದ್ವಿ, ಅರ್ಚಕರನ್ನಿಟ್ಟು ಪೂಜೆ ಸಲ್ಲಿಸಕ್ಕೆ ಹೊರಟಿದ್ವಿ. ಅದು ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಭೀಮನ ಅಮಾವಾಸ್ಯೆ ಒಂದು ದಿನ ಎಲ್ಲಾ ಭಕ್ತಾದಿಗಳಿಗೂ ಒಳಗೆ ಪ್ರವೇಶ ಸಿಗ್ತಾ ಇದೆ. ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಇರ್ತದೆ, ಅನ್ನಸಂತರ್ಪಣೆ ಇರ್ತದೆ. ಎಲ್ಲಾ ಕೋರಿಕೆಗಳು ಆ ಅಮ್ಮನ ಈಡೇರಿಸ್ಕೊಂಡು ಬರ್ತಾ ಇದ್ದಾಳೆ. ಪ್ರತಿಯೊಬ್ರು ಇಲ್ಲಿಗೆ ಬಂದು ಅವ್ರ ಹರಕೆ ತೀರಿಸಿ ಅವರ ಕೋರಿಕೆಯನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಈಗ ನಾವು ಅನ್ನಸಂತರ್ಪಣೆ ಇಟ್ಟಿದೀವಿ. ಈ ವರ್ಷ ಒಂದು 10,000 ಜನಕ್ಕೆ ಊಟದ ಒಂದು ವ್ಯವಸ್ಥೆ ಅಂತ ಮಾಡಿದೀವಿ. ಬೆಳಗ್ಗೆ 8:30 ಊಟ ನಡ್ಕೊಂಡು ಬರ್ತಾನೆ ಇದೆ. ಹಂಗಾಗಿ ಅಲಂಕಾರ ಆಗ್ಬೋದು, ಪೂಜೆ ಆಗ್ಬೋದು, ಇಲ್ಲಿ ನಾವು ಹೋಮ ಹವನಗಳಾಗ್ಬೋದು, ಎಲ್ಲರೂ ವಿಶೇಷವಾಗಿ ಇದೆ, ಹೆಚ್ಚುವರಿಯಾಗಿ ನಡ್ಕೊಂಡು ಬರ್ತಾ ಇದೆ.